100 ಡೇಸ್ ಚಾಲೆಂಜ್ ಸ್ಟಾರ್ಟ್ ಮಾಡಿದಾಗ ಡೇ 1 ತೂಕ ಬಂದು 81.55 ಇತ್ತು. 34 ದಿನ ಆದಮೇಲೆ ನನ್ನ ತೂಕ ಚೆಕ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ತೂಕ 75 kg. ಪ್ರೂಫ್ ಸಮೇತ ಹಾಕಿದ್ದೀನಿ. ಸಿಂಪಲ್ ಡಯಟಿಂದ ನಾನು ಮಾಡೋ ಡಯಟನ್ನು ಫಾಲೋ ಮಾಡಿದರೆ ಸಾಕು, ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು. ಬೆಳಗ್ಗೆ ಎದ್ದು 6 ಗಂಟೆಗೆ ಖಾಲಿ ಹೊಟ್ಟೆಲಿ ನಾನು ಈ ಸಬ್ಜಾ ವಾಟರ್ ಡಿಟಾಕ್ಸ್ ಡ್ರಿಂಕನ್ನು ತಗೊಳ್ತಾ ಇದ್ದೀನಿ. ಇದನ್ನು ಮಾಡೋದು ಹೇಗಂತೇಳಿ ಆಲ್ರೆಡಿ ನನ್ನ ಚಾನಲಲ್ಲಿ 7 days 7 ಡಿಟಾಕ್ಸ್ ಡ್ರಿಂಕ್ ವಿಡಿಯೋ ಹಾಕಿದ್ದೀನಿ, ಚೆಕ್ಔಟ್ ಮಾಡಿ. ಸೊ ಖಾಲಿ ಹೊಟ್ಟೆಲಿ ನಾವು ಈ ಒಂದು ಡಿಟಾಕ್ಸ್ ಡ್ರಿಂಕನ್ನು ಕುಡಿಯೋದ್ರಿಂದ ನಮ್ಮ ಬಾಡಿ ಡಿಹೈಡ್ರೇಟ್ ಆಗೋದನ್ನು ಕಮ್ಮಿ ಮಾಡುತ್ತೆ, ಹೈಡ್ರೇಟ್ ಆಗಿ ನಮ್ಮ ಬಾಡಿನ ಇಡುತ್ತೆ. ನಾವು ಫಿಟ್ ಆಗಿರಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಫಸ್ಟ್ ನಾವು ಫಿಟ್ ಆಗಬೇಕು. ನಮ್ಮಲ್ಲಿ ಒಂದು ಕಾನ್ಫಿಡೆಂಟ್ ಬರಬೇಕಂದ್ರೆ ನಾವು ಫಿಟ್ ಆಗೋಕ್ಕೆ ಟ್ರೈ ಮಾಡಬೇಕು. ಶ್ರದ್ಧಾ ಭಕ್ತಿಯಿಂದ ಮಾಡೋ ಕೆಲಸನ ಕರೆಕ್ಟಾಗಿ ಮಾಡಿದರೆ ಹೇಗೆ ಸಕ್ಸಸ್ ಸಿಗುತ್ತೋ ಅದೇ ರೀತಿ ವೆಯ್ಟ್ ಲಾಸಲ್ಲೂ ಅಷ್ಟೇ. ಇವತ್ತೊಂದು ದಿನ ಎಕ್ಸ್ಟ್ರಾ ತಿಂತೀನಿ, ಅಥವಾ ಇವತ್ತೊಂದು ದಿನ ಆಯಿಲಿ ಫುಡ್ ತಿಂತೀನಿ, ಇವತ್ತೊಂದು ದಿನ ಜಂಕ್ ಫುಡ್ ತಿಂತೀನಿ, ಇವತ್ತೊಂದು ದಿನ ಅಂತ ನಾವು ಏನಾದರೂ ಅಂದ್ಕೊಂಡು ತಿಂತಾ ಹೋದರೆ ಖಂಡಿತವಾಗಿಯೂ ವೆಯ್ಟ್ ಲಾಸ್ ಆಗೋದಿಲ್ಲ. ಇವತ್ತೊಂದು ದಿನ ಅಲ್ಲ, ಯಾವತ್ತೂ ನಾನು ತಿನ್ನಲ್ಲ ಅಂತ ಡಿಸೈಡ್ ಆಗಬೇಕು. ನಮ್ಮ ಟಾರ್ಗೆಟನ್ನು ರೀಚ್ ಆಗೋವರೆಗೂ ಎಷ್ಟು ನಾವು ನಿಶ್ಚಲವಾದ ಮನಸ್ಸಿನಿಂದ ಮಾಡ್ತೀವೋ ಅಷ್ಟು ಬೇಗ ನಮ್ಮ ಬಾಡಿ ಅದಕ್ಕೆ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನಾವು ತಿಂತಾ ಇರೋವಂಥ ಫುಡ್ ಕೂಡ ಹೆಲ್ದಿಯಾಗಿರುತ್ತೆ ಆ್ಯಂಡ್ ಟೇಸ್ಟಿ ಫುಡ್ಡನ್ನೇ ತೊಗೊಂಡು ನಾವು ವೆಯ್ಟ್ ಲಾಸ್ ಮಾಡ್ಕೊಳ್ತಾ ಇರೋದ್ರಿಂದ ನಮಗೇನು ಎಕ್ಸ್ಟ್ರಾ ಪಿಜ್ಜಾ ಬರ್ಗರೇ ತಿನ್ನಬೇಕಂತ ಯಾವುದೇ ರೂಲ್ಸು ರೆಗ್ಯುಲೇಷನ್ಸ್ ಇರೋದಿಲ್ಲ. ಸೊ ಹಾಗಾಗಿ ಹೆಲ್ದಿ ಫುಡ್ನ ತಿಂದು ಬೇಗ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು. ಅದಕ್ಕಾಗಿ ನೀವು ಸ್ವಲ್ಪ ನಿಮ್ಮ ಬಾಯಿನ ಕಟ್ಟಲೇಬೇಕು. ಈ ರೀತಿ ಬೆಳಗ್ಗೆ ನಾನೊಂದು ಡ್ರಿಂಕ್ಸನ್ನು ಕುಡಿತೀನಿ. ಅದಾದಮೇಲೆ ಬ್ರೇಕ್ಫಾಸ್ಟಿಗೆ ನಾನು ತೊಗೊಂಡಿದ್ದು ಇವತ್ತು ವಾಟರ್ ಮೆಲನ್ ಜ್ಯೂಸನ್ನು ಯಾಕೆ ಸೆಲೆಕ್ಟ್ ಮಾಡ್ಕೊಂಡೆ ಅಂದರೆ ಇದಕ್ಕೆ ಹಾಲು ಹಾಕಿಲ್ಲ, ಯಾವುದೇ ರೀತಿ ಶುಗರ್ನ ಆ್ಯಡ್ ಮಾಡಿಲ್ಲ, ಜಸ್ಟ್ ನ್ಯಾಚುರಲ್ ಫ್ರೂಟಿಂದ ಜ್ಯೂಸನ್ನ ಮಾಡಿಕೊಂಡು 2 ಹೋಲ್ ಎಗ್ನ ತೊಗೊಂಡಿದ್ದೀನಿ. ಲೋ ಕ್ಯಾಲರಿ ಫ್ರೂಟ್ ಆಗಿರುತ್ತೆ ವಾಟರ್ ಮೆಲನು, ಹಾಗಾಗಿ ನಮ್ಮ ಡಯಟಲ್ಲಿ ತುಂಬಾ ಒಳ್ಳೆಯದು. ಆಗಾಗ ನಾವು ಮೀಲ್ನ ಚೇಂಜ್ ಮಾಡ್ತಾ ಇರಬೇಕು. ಆವಾಗ ನಮಗೆ ಒಂದೇ ಥರ ಮೀಲ್ ತಗೊಳ್ತಾ ಇದ್ದೀವಿ ಅಂತ ಫೀಲು ಆಗೋಲ್ಲ ಆ್ಯಂಡ್ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಸಮ್ ಟೈಮ್ ಹೆವಿ ಮೀಲ್ ತೊಗೊಂಡಿರ್ತೀವಲ್ವ, ಅಂಥ ಟೈಮಲ್ಲಿ ಈ ಥರ ಬ್ಯಾಲೆನ್ಸ್ಡ್ ಮೀಲನ್ನು ಫಾಲೋ ಮಾಡಬೇಕು. ಆದಷ್ಟು 1 ಮೀಲ್ ಚೆನ್ನಾಗಿ ತಿಂದ್ಬಿಟ್ಟು ಇನ್ನು 2 ಮೀಲ್ನ ನಾವು ನಾರ್ಮಲಾಗಿ ತಿನ್ನಬೇಕು. ಬಟ್ ಪ್ರೋಟೀನ್, ನ್ಯೂಟ್ರಿಷನ್ಸು, ಕಾರ್ಬ್ ಇರೋವಂಥ ಫುಡ್ಗಳನ್ನೇ ನಾವು ಜಾಸ್ತಿ ತಗೊಳ್ಬೇಕಾಗತ್ತೆ. ಈ ರೀತಿ ನಾನು ವಾಟರ್ ಮೆಲನ್ ಜ್ಯೂಸ್ ತೊಗೊಂಡಿದ್ದೆ. ಬರೀ ವಾಟರ್ ಮೆಲನ್ ಜ್ಯೂಸ್ ತೊಗೋಬೇಕಾ ಅಂತ ಕೇಳೋದಾದರೆ ಖಂಡಿತವಾಗ್ಲೂ ಇಲ್ಲ. ಆ್ಯಪಲ್ ಕೂಡ ಲೋ ಕ್ಯಾಲರಿ ಇರುತ್ತೆ, ಅದರಲ್ಲಿ ಸ್ಮೂದಿ ಮಾಡ್ಕೊಳ್ಬೋದು. ಪೈನಾಪಲ್ ತೊಗೊಳ್ಬೋದು ಆ್ಯಂಡ್ ಸೀಬೆಹಣ್ಣನ್ನು ಬರೀ ಫ್ರೂಟ್ ಸಲಾಡ್ ಮಾಡ್ಕೊಳ್ಬೋದು ಬ್ರೇಕ್ಫಾಸ್ಟಿಗೆ, ಅಥವಾ ತರಕಾರಿ ಸಲಾಡ್ಗಳನ್ನು ಮಾಡ್ಕೊಳ್ಬೋದು. ಮೊಳಕೆಗೆ ಬರೆಸಿರುವಂಥ ಕಾಳುಗಳಿಂದ ಸಲಾಡ್ಗಳನ್ನು ಮಾಡಿಕೊಂಡು ನೀವು ಬ್ರೇಕ್ಫಾಸ್ಟಿಗೆ ಇನ್ಕ್ಲೂಡ್ ಮಾಡ್ಕೋಬೋದು. ರಾಗಿ ಸ್ಮೂದಿ ಆಗಿರ್ಬೋದು, ಅಥವಾ ರಾಗಿ ಗಂಜಿ ಆಗಿರ್ಬೋದು, ರಾಗಿ ಮಾಲ್ಟ್ ಆಗಿರ್ಬೋದು, ಜೋಳದ ಮಾಲ್ಟ್ ಆಗಿರ್ಬೋದು. ಈ ಥರ ಸಾಕಷ್ಟು ಆಪ್ಷನ್ಸ್ ಇರುತ್ತೆ, ನೀವು ಅದರಲ್ಲಿ ತಗೊಳ್ಬೋದು. 7 ದಿನ ರೆಸಿಪಿಗಳನ್ನು ಆದಷ್ಟು ಬೇಗ ಶೇರ್ ಮಾಡ್ತೀನಿ. ಈ ಸಂಡೇ ಒಂದು ಹೋಲ್ ಡೇದು ಶೂಟ್ ಮಾಡಿ ಇಟ್ಕೊಳ್ತೀನಿ. 7 ಸಂಡೇಗಳಾದಮೇಲೆ ಒಟ್ಟಿಗೆ ಅಪ್ಲೋಡ್ ಮಾಡ್ತೀನಿ. ಅಲ್ಲಿ ನಿಮಗೆ ಫಾಲೋ ಮಾಡಲಿಕ್ಕೆ ಈಸಿ ಆಗುತ್ತೆ. ಲಂಚ್ ಬಾಕ್ಸ್ಗೆ ಒಂದು ವಿತೌಟ್ ಆಯಿಲ್ ಹಾಕಿರುವಂಥ ಚಪಾತಿನ ತೊಗೊಂಡಿದ್ದೀನಿ ಆ್ಯಂಡ್ ಮೊಳಕೆ ಕಾಳು ಪಲ್ಯ. ಹೆಸರು ಕಾಳಲ್ಲಿ ಸಾಕಷ್ಟು ಪ್ರೋಟೀನ್ ಇರುತ್ತೆ. ಹೆಸರು ಕಾಳಲ್ಲಿ ಆದಷ್ಟು ಹೆಸರು ಕಾಳನ್ನು ಜಾಸ್ತಿ ಬಳಸಿ. ಪಲ್ಯಗಳು, ಸಲಾಡು ಅಥವಾ ದೋಸೆನೋ ಈ ರೀತಿ ಏನಾದರೂ ಅದರಲ್ಲಿ ಒಂದು ರೆಸಿಪಿಗಳನ್ನು ಮಾಡ್ಕೊಂಡು ತಿಂತಾಯಿರಿ. ಸ್ವಲ್ಪ ವಾಟರ್ ಮೆಲನ್ ತೊಗೊಂಡಿದ್ದೆ. ಈ ರೀತಿ ಒಂದು ನನ್ನ ಮಧ್ಯಾಹ್ನದ ಊಟಕ್ಕೆ ಲಂಚ್ ಪ್ಯಾಕ್ ಮಾಡಿಕೊಂಡೆ. ಅಗೇನ್ ಸಂಜೆ ಬಂದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿದ್ದು ವೆಯ್ಟ್ ಲಾಸ್ ಗ್ರೀನ್ ಟೀ. ಇದನ್ನು ಸಾಕಷ್ಟು ಜನ ಪರ್ಚೇಸ್ ಮಾಡ್ತಾನೇ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ಯಾಕಂದರೆ ಇದು 100% ರಿಸಲ್ಟನ್ನು ಕೊಡುವಂಥ ಒಂದು ಗ್ರೀನ್ ಟೀ ಆಗಿರುತ್ತೆ. ಹಾಗಾಗಿ ಇದನ್ನು ಮಸ್ಟ್ ಆ್ಯಂಡ್ ಶುಡ್ ನೀವು ಪರ್ಚೇಸ್ ಮಾಡಿ. ಯಾರಾದರೂ ಡಯಟ್ ಮಾಡ್ತಾಯಿದ್ರೆ ಡಯಟ್ ಮಾಡದೇ ಇಲ್ಲಿ ತುಂಬಾ ಒಳ್ಳೆಯದು. ಹರ್ಬ್ಸು ತುಂಬ ಚೆನ್ನಾಗಿದೆ. ನಾನು ಇಷ್ಟೆಲ್ಲ ತೂಕ ಕಮ್ಮಿ ಮಾಡ್ಕೊಳ್ಳಿಕ್ಕೆ 34 ದಿನದಲ್ಲಿ 6 kg ತೂಕ ಕಮ್ಮಿ ಮಾಡ್ಕೊಳ್ಳಿಕ್ಕೂ ಕೂಡ ಇದು ಸಹಾಯ ಮಾಡಿದೆ. ಮೊದಲು ನಾನು 86 kg ಇದ್ದೆ, 78 kgಗೆ ಬರೋಕ್ಕೂ ಕೂಡ ಸಹಾಯ ಮಾಡಿತ್ತು ಹಿಂದಿನ ದಿನಗಳಲ್ಲಿ ವೆಯ್ಟ್ ಲಾಸ್ ಮಾಡೋವಾಗ. ಸೊ ಈಗಲೂ ಕೂಡ ನನಗೆ ಅಷ್ಟೇ ಇದು ಸಪೋರ್ಟಿವ್ ಆಗಿದೆ. ಹಾಗಾಗಿ ನಾನು ಇದನ್ನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಯಾರಾದರೂ ಪರ್ಚೇಸ್ ಮಾಡಿಲ್ಲ ಅಂದರೆ ಬೇಗ ಪರ್ಚೇಸ್ ಮಾಡಿ. ಹೇಗೆ ಪರ್ಚೇಸ್ ಮಾಡೋದಂದರೆ, ಈಗ ವಿಡಿಯೋ ಲೆಫ್ಟ್ ಸೈಡಲ್ಲೇ ವ್ಯೂ ಪ್ರಾಡಕ್ಟ್ ಅಂತ ಶಾಪಿಂಗ್ ಒಂದು ಪಿಕ್ಚರ್ ಕಾಣಿಸ್ತಾ ಇರುತ್ತೆ. ಸೊ ಅದ್ರ ಮೇಲೆ ನೀವು ಇಮೇಜ್ ಮೇಲೆ ಕ್ಲಿಕ್ ಮಾಡಿದರೆ ಪ್ರಾಡಕ್ಟ್ ಓಪನ್ ಆಗುತ್ತೆ. ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅಲ್ಲಿಂದಾದರೂ ನೀವು ಬೈ ಮಾಡ್ಬೋದು.
ಹಾಗೂ ಗೊತ್ತಾಗಿಲ್ಲ ಅಂದರೆ ಗ್ರೀನ್ ಟೀ ಲಿಂಕ್ ಅಂತ ಕಮೆಂಟ್ ಹಾಕಿ ನಾನೇ ಡೈರೆಕ್ಟ್ ನಿಮಗೆ ಲಿಂಕನ್ನು ಕಳಿಸ್ಕೊಡ್ತೀನಿ. ಆ್ಯಂಡ್ ನಮ್ಮ ಡಯಟಲ್ಲಿ ಎಕ್ಸಸೈಸ್ ಮೋಸ್ಟ್ ಇಂಪಾರ್ಟೆಂಟ್. ವಾಕಿಂಗ್, ಎಕ್ಸಸೈಸ್ ಅಥವಾ ಫಿಸಿಕಲ್ ಆ್ಯಕ್ಟಿವಿಟಿ. ವಾಕ್ ಎಷ್ಟೊತ್ತು ಮಾಡ್ತೀರಾ, ಯಾವಾಗ ಮಾಡ್ತೀರಾ ಅಂತ ಕೇಳ್ತೀರಾ. ನಾನು ವಾಕಿಂಗ್ ಹೋಗಲ್ಲ, ಯಾಕಂದರೆ ನಾನು ವರ್ಕಿಂಗ್ ಇರೋದ್ರಿಂದ ನನಗೆ ಸಮಯ ಸಾಕಾಗಲ್ಲ. ಮನೆಯಲ್ಲೇ ಆದಷ್ಟು ಎಕ್ಸಸೈಸ್ ಮಾಡ್ಕೋತೀನಿ. ಆ್ಯಂಡ್ 1 ಅವರ್ ನಾನು ಶಟಲ್ ಅಂತೂ 100% ಆಡ್ತೀನಿ. ಇವತ್ತು ಕೂಡ ಸಾಕಷ್ಟು ಟೈಮ್ ನಾನು ಶಟಲ್ ಬಂದಾದಮೇಲೆ ಮತ್ತೆ ವರ್ಕೌಟ್ ಕೂಡ ಮಾಡಿಕೊಂಡೆ. ವರ್ಕೌಟ್ ಯಾಕೆ ಮಾಡಿಕೊಂಡೆ ಅಂದರೆ ನಿಮ್ಗಳಿಗೆ ವಿಡಿಯೋದಲ್ಲಿ ತೋರಿಸ್ಬೇಕಲ್ವ, ಹಾಗಾಗಿ ನಾನು ಮಾಡಿಕೊಂಡೆ. ಯಾವುದಾದ್ರೂ ಒಂದು ಒಳ್ಳೆ ಫಿಸಿಕಲ್ ಆ್ಯಕ್ಟಿವಿಟಿ ಇದ್ದರೂ ಸಾಕು, ನಮಗೆ ವೆಯ್ಟ್ ಲಾಸ್ಗೆ ಅದು ಹೆಲ್ಪ್ ಮಾಡುತ್ತೆ. ವಾಕ್ ಆದರೂ ಮಾಡಿ, ಟೈಮಿಂಗ್ಸ್ ಅಂತೇನಿಲ್ಲ, ನಿಮ್ಮ ಕನ್ವೀನಿಯೆಂಟ್ ಟೈಮ್ ನೋಡ್ಕೊಂಡು ನೀವು ಮಾಡ್ಬೋದು. ಮಾರ್ನಿಂಗ್ ಕನ್ವೀನಿಯೆಂಟ್ ಇದ್ದರೆ ಮಾರ್ನಿಂಗ್ ಮಾಡ್ಕೊಳ್ಳಿ. ನನಗೆ ಈವ್ನಿಂಗೇ ಸ್ವಲ್ಪ ಫ್ರೀ ಇರ್ತೀನಿ, ಮಾರ್ನಿಂಗ್ ಹರಿಬರಿ ಇರುತ್ತೆ. ಹಾಗಾಗಿ ನಾನು ಮಾರ್ನಿಂಗ್ ಏನೂ ಎಕ್ಸಸೈಸ್ಗಳಾಗಲಿ, ವಾಕ್ ಆಗಲಿ, ಮತ್ತೊಂದಾಗಲಿ ಮಾಡೋಕ್ಕೋಗಲ್ಲ. ಜಸ್ಟ್ ನಾನು ರೂಟೀನ್ನ ಫಾಲೋ ಮಾಡ್ತಾಯಿರ್ತೀನಿ. ಸಂಜೆ ಬಂದು ನಾನು ಮಾಡ್ಕೊಳ್ತೀನಿ. ಅದಾದಮೇಲೆ ರಾತ್ರಿ ಊಟಕ್ಕೆ ಆಫ್ಟರ್ ಲಾಂಗ್ ಟೈಮ್ ಮುದ್ದೆ ಮಾಡ್ಕೊಂಡಿದ್ದೆ. ಆ್ಯಂಡ್ ಎಗ್ 1.5 ಎಷ್ಟು ಹೋಲ್ ಎಗ್ ತೊಗೊಂಡಿದ್ದೀನಿ. ಸೌತೆಕಾಯಿ ಮತ್ತು ಮೊಳಕೆ ಕಾಳು ಸಾಂಬಾರನ್ನು ತೊಗೊಂಡು ರಾತ್ರಿ ನಾನು ಊಟನ ಮುಗಿಸ್ಕೊಳ್ತಾ ಇದ್ದೀನಿ. ಮುದ್ದೆನ ಸ್ವಲ್ಪ ತಿನ್ನುವಾಗ ಕ್ವಾಂಟಿಟಿ ನೋಡ್ಕೊತೀನಿ ಮತ್ತು ಬೇಗ ತಿನ್ನಬೇಕು. ತಿಂದಾದಮೇಲೆ ಬೇಕಂದರೆ ಸ್ವಲ್ಪ ಹೊತ್ತು ವಾಕ್ ಹೋದರೂ ಕೂಡ ಬೆಟರು, ಬೇಗ ಡೈಜೆಸ್ಟ್ ಆಗುತ್ತೆ. ಆದಷ್ಟು ಡೇ ಟೈಮಲ್ಲಿ ಮುದ್ದೆ ತೊಗೊಳ್ಳಿ, ನೈಟ್ ಟೈಮಿಗೆ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ನಾನು ಕೇಳೋದಾದರೆ. ಬಟ್ ತಿಂದರೆ ಮತ್ತೆ ಅಗೇನ್ ನಾವು ವಾಕ್ ಹೋಗಲೇಬೇಕು ಒಂದು ರೌಂಡು, ಇಲ್ಲಾಂದರೆ ಅದು ಬೇಗ ಡೈಜೆಸ್ಟ್ ಆಗೋಲ್ಲ. ಈ ರೀತಿ ನಾನು ರಾತ್ರಿ ಊಟವನ್ನು ಮುಗಿಸ್ಕೊಂಡಿದ್ದೀನಿ. ಆದಷ್ಟು ಬೇಗ 7 ಡೇಸ್ ಹೋಲ್ ಡೇ ವೆಯ್ಟ್ ಲಾಸ್ ಹೇಗೆ ಮಾಡಬೇಕು ಅಂತ ಇದು ಪಾಯಿಂಟ್ ಟು ಪಾಯಿಂಟ್ ವಿಡಿಯೋ ಮಾಡಿ ಹಾಕ್ತೀನಿ. ಈ ಸಂಡೇ ಒಂದು ಶೂಟ್ ಮಾಡ್ಕೊಳ್ತೀನಿ. ಯಾವಾಗ ಫ್ರೀ ಆಗುತ್ತೋ ಆವಾಗ ಶೂಟ್ ಮಾಡಿಕೊಂಡು 7 ಡೇಸ್ ನೀವು ಅದನ್ನೇ ಅಗೇನ್ ಮತ್ತೆ ರಿಪೀಟ್ ಫಾಲೋ ಮಾಡ್ಕೊಂಡು ಹೋಗ್ಬೋದು. 7 ವಿಡಿಯೋಗಳನ್ನು ನಾನು ನಿಮಗೋಸ್ಕರ ಖಂಡಿತವಾಗ್ಲೂ ಎಲ್ಲರಿಗೂ ಯೂಸ್ಫುಲ್ ಆಗುವಂಥದ್ದು, ಎಲ್ಲರಿಗೂ ಅವೈಲೇಬಲ್ ಇರಬೇಕು ಮನೇಲಿ ಆ ಫುಡ್ಗಳು, ಆ ಥರದ್ದನ್ನೇ ವಿಡಿಯೋನ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ವೆಯ್ಟ್ ಮಾಡ್ತಾಯಿರಿ, ಆದಷ್ಟು ಬೇಗ ನಿಮಗೋಸ್ಕರ ಆ ವಿಡಿಯೋಗಳನ್ನು ಮಾಡ್ತೀನಿ. ಯಾಕಂದರೆ ಕೆಲವರಿಗೆ ಹಳ್ಳೀಲಿರ್ತೀರ, ಎಲ್ಲ ಥರ ಅವೈಲೇಬಲ್ ಇರೋಲ್ಲ. ಇನ್ನು ಕೆಲವರಿಗೆ ಅವೈಲೇಬಲ್ ಇರುತ್ತೆ. ಬಟ್ ಎಲ್ಲರಿಗೂ ಕೂಡ ಈ ಒಂದು ಡಯಟ್ ಚಾರ್ಟ್ ಅಥವಾ ಫುಡ್ ಪ್ಲೇಟರು ಸೆಟ್ ಆಗಬೇಕು. ಆ ರೀತಿಯಲ್ಲಿ ನಾನು ರೆಸಿಪಿಗಳನ್ನು ಮಾಡಿ ತೋರಿಸ್ತೀನಿ. ಆ್ಯಂಡ್ ಲಾಸ್ಟಲ್ಲಿ ಒಂದು ಲೋಟ ಬಿಸಿನೀರನ್ನು ಕುಡಿಯೋದನ್ನ ಮರಿಬೇಡಿ. ಜೀರಾ ವಾಟರು ಅಥವಾ ಇನ್ನೊಂದು ಡಿಟಾಕ್ಸ್ ವಾಟರನ್ನು ಮಾಡ್ಕೊಳ್ಬೋದು. ನಾನಿವತ್ತು ಜಸ್ಟ್ ಬಿಸಿನೀರನ್ನು ಕುಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಏನೇನೋ ಚೇಂಜಸ್ ಮಾಡ್ತಾ ಇರಬೇಕು ನಮ್ಮ ಡಯಟಲ್ಲಿ, ಆವಾಗಲೇ ನಮಗೆ ನಾವು ಡಯಟ್ ಮಾಡ್ತಾ ಇದ್ದೀವಿ ಅಂತ ಫೀಲ್ ಆಗೋದಿಲ್ಲ. ಒಂದೇ ಥರ ತಗೊಳ್ತಾ ಇದ್ದರೆ ಡಯಟಲ್ಲಿ ಇದ್ದೀವಿ ಅಂತ ಫೀಲ್ ಆಗುತ್ತೆ. ಸೊ ಅದ್ರ ಬದಲಾಗಿ ಆಗಾಗ ಮೀಲ್ ಆಗಿರ್ಬೋದು, ಈ ಥರ ಡಿಟಾಕ್ಸ್ ಆಗಿರ್ಬೋದು ಚೇಂಜ್ ಮಾಡ್ಕೊಳ್ಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಸಿಗ್ತೀನಿ.